ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಅದ್ದೂರಿ ಸಂಚಿಕೆನ ನೋಡೋಣ. ಸೊ ಕತೆ ತುಂಬಾ ಟ್ವಿಸ್ಟ್ನ ತಗೋತಾ ಇದೆ. ಮೋನಿಕಾಗೆ ಸರಿಯಾದ ಮರ್ಯಾದೆ ಮಾಡಿ ಕಳಿಸ್ತಾ ಇದ್ದಾರೆ. ಬನ್ನಿ ಪೂರ್ತಿ ಸಂಚಿಕೆ ನೋಡೋಣ. ಅದಕ್ಕಿಂತ ಮುಂಚೆ ಗೌರಿ ಮತ್ತು ವಿವೇಕ್ ನಡುವೆ ಉಂಟಾಗಿರೋ ಈ ಗೊಂದಲ ಎಷ್ಟೇ ಆದರೂ ಅವರ ಪ್ರೀತಿಯಿಂದ ಸೋತೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗೌರಿ ಬೇಜಾರಾಗಿರ್ತಾಳೆ. ಈ ಬೆಡ್ಶೀಟ್ ತಂದಾದ್ಮೇಲೆ ಮತ್ತೆ ಅವಳೇ ತಾಂಡೋಗಿ ಕಿತ್ತಾಳೆ. ಏನೋ ನಾನು ತಂದು ಕೊಟ್ಟರೆ ಬೇಡ ಅನ್ಸುತ್ತೆ ಅಂದ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ, ಬೇಡ ರೀ, ನಾನು ಈ ಮನೆಯವಳಲ್ವಲ್ಲ, ಈ ಮನೆಯಲ್ಲಿ ಜಸ್ಟ್ ಕೆಲಸಕ್ಕಿರೋದು ಅಷ್ಟೇ. ನಾನು ನಿಮ್ಮ ಹೆಂಡತಿ ಸ್ಥಾನದಲ್ಲಿ ಏನಿಲ್ವಲ್ಲ, ನೀವು ಯಾಕೆ ತಂದು ಕೊಡ್ತೀರಾ? ನಿಮಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನಡ್ಕೋತೀರಾ ಅಂತಂದಾಗ, ಅಮ್ಮನ ಜೊತೆ ಮಾತಾಡ್ತಿರೋದನ್ನ ಕೇಳಿಸ್ಕೊಬಿಟ್ಟ ಅಂದಾಗ ಕೇಳಿಸ್ಕೊಂಡ್ರು ಅಷ್ಟೇ, ಬಿಟ್ಟರು ಅಷ್ಟೇ ಅಂತೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು, ನಾನು ನಿಮ್ಗೇನು ಸಂಬಂಧಪಟ್ಟಿಲ್ವಲ್ಲ ಬಿಡಿ, ಸುಮ್ಮನೆ ಯಾಕೆ ಈ ಕಣ್ಣೀರಿಂದ ನಾನು ಇನ್ನೊಂದಷ್ಟು ನಿಮ್ಮನ್ನು ಹಚ್ಕೊಂಡಿದ್ದೀನಿ ಅನ್ನಂಗೆ ಆಗ್ಬಿಡುತ್ತೆ. ಈ ಕಣ್ಣೀರು ಹಾಕಲ್ಲ ನಾನು ಅಂತೇಳ್ಬಿಟ್ಟು ಕಣ್ಣೀರನ್ನ ಒರೆಸ್ಕೊಂಡು, ನೀವು ನನಗೆ ಕೊಟ್ಟಿರೋ ಮರ್ಯಾದೆನೇ ಸಾಕು, ಇನ್ನೇನು ಮಾತಾಡೋದು ಬೇಡ ಅಂತೇಳ್ಬಿಟ್ಟು ಈ ಕಡೆ ಹೋಗಿ ಮಲಗಿಬಿಡ್ತಾಳೆ. ಅಲ್ಲ ಗೌರಿ, ನನ್ನ ಮಾತು ಕೇಳು ಅಂದಾಗ, ನೀವೇನು ಹೇಳೋದು ಬೇಡ, ನಾನು ಕೇಳೋದು ಬೇಡ, ನೀವು ನನಗೆ ಕೊಟ್ಟಿರೋ ಸ್ಥಾನ ಸಾಕು ಅಂತೇಳ್ಬಿಟ್ಟು ಈ ಕಡೆ ಗೌರಿ ಹೋಗಿ ಮಲಗಿಬಿಡ್ತಾಳೆ. ಓಹೋ, ನೀನೊಬ್ಳಿಗೆ ನಾ ಮಲಗೋಗಿ ಬರೋದು, ನಾನು ಮಲಗ್ತೀನಿ, ನಿನಗೊಬ್ಬನಿಗೆ ನಾ ಕೋಪ ಬರೋದು, ನಿನಗಿಂತ ಕೋಪ ಜಾಸ್ತಿ ನನಗೆ ಬರುತ್ತೆ ಅಂದ್ಬಿಟ್ಟು ಈ ಕಡೆ ವಿವೇಕ್ ಹೋಗಿ ಮಲಗ್ತಾರೆ. ಮಲಗಿದ ತಕ್ಷಣ ಅವಳಿಗೆ ಬಿಕ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀರು ಇಲ್ದಂಗೆ ಎಲ್ಲ ಕಡೆನೂ ಸಹ ಹುಡುಕ್ತಾ ಇರ್ತಾರೆ, ಆದರೆ ನೀರು ಅವ್ರಿಗೆ ಸಿಗೋದೇ ಇಲ್ಲ. ಇನ್ನು ಗೌರಿಗೆ ಗಂಡನ ಮೇಲೆ ಮೊದಲೇ ಪ್ರೀತಿ, ಗಂಡಂಗೆ ಹಿಂಗೆ ಆಗೋಯ್ತಲ್ಲ ಅಂತೇಳ್ಬಿಟ್ಟು ನೀರನ್ನ ತೊಗೊಂಡು ಬಂದು ವಿವೇಕ್ ಕೊಡ್ತಾರೆ. ನನಗೆ ನೀರು ಬೇಡ, ಏನು ಬೇಡ ಅಂತಂದಾಗ, ನೋಡಿ, ನಿಮ್ಮ ಆರೋಗ್ಯದ ಬಗ್ಗೆ ನನ್ನ ಕಾಳಜಿ ಇದೆ. ನಿಮ್ಮ ಮನಸ್ಸಲ್ಲಿ ನನಗೆ ಹೆಂಡತಿ ಸ್ಥಾನ ಇಲ್ಲ ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ನಿಮಗೆ ಗಂಡನ ಸ್ಥಾನನೇ ಇರೋದು, ತಗೊಳ್ಳಿ ಅಂತೇಳ್ಬಿಟ್ಟು ನೀರನ್ನ ಕುಡಿಸ್ತಾಳೆ. ಇನ್ನೂ ಮೋನಿಕನ ಕತೆ ಬೇರೆ ಲೆವೆಲ್ಗೆ ಹೋಗ್ತಾ ಇರುತ್ತೆ. ಈ ಅನಿಕೇತ್ ಕೂತ್ಕೊಂಡು ಇವಳು ಮಾಡಿರೋ ದರಿದ್ರ ವಿಡಿಯೋನ ನೋಡ್ತಾ ಇರ್ತಾನೆ. ಸೊ ನೋಡ್ಬಿಟ್ಟು, ಏನು ಬೋಲ್ಡಾಗಿ ಮಾಡಿದ್ದಾಳೆ, ಇನ್ನು ಇವತ್ತೇ ಇವಳ ಮನೆಯಿಂದ ಆಚೆ ಹಾಕೋಕ್ಕೆ ಪ್ಲ್ಯಾನ್ ಅಂದಾಗ, ಮೋನಿಕಾ ಏನು ಚೆನ್ನಾಗಿ ಬಂದಿದ್ಯಾ ಅಂದಾಗ, ಮತ್ತು ನಾನು ಅಂದರೆ ಸುಮ್ಮನೆ ಅನಿಕೇತ್ ಈಗಲೇ ಹೋಗಿ ಮನೆಯವ್ರಿಗೆಲ್ಲ ತೋರಿಸ್ಬಿಡ್ತೀನಿ ಅಂದಾಗ, ಬೇಡ ಇದನ್ನೆಲ್ಲ ಅವರು ಟಿ ವಿ ನ್ಯೂಸು ಅಲ್ಲೆಲ್ಲ ನೋಡಲಿ, ಆವಾಗ ಅವ್ರಿಗೆ ನನ್ನ ಮಾಡೆಲ್, ನಾನೊಬ್ಳು ಸೆಲೆಬ್ರಿಟಿ ಮನೆ ಇದು ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಲಿ ಅಂದಾಗ, ಗೊತ್ತಾಗುತ್ತೆ ನಿನ್ನ ಬಂಡವಾಳ ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಈ ಕಡೆ ಅನಿಕೇತು ಅವ್ರ ಅಮ್ಮಂಗೆ ಬಂದು ಚಂಚಲಂಗೆ ತೋರಿಸ್ತಿರ್ತಾನೆ. ಏನೋ ಇದು ಈ ರೀತಿ ಬಂದಿದೆ, ಈ ದರಿದ್ರ ವಿಡಿಯೋನ ನೋಡಿಬಿಟ್ರೆ ಗ್ಯಾರಂಟಿ ದೀನ ಬಂದು ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜಾಗ್ಬಿಡುತ್ತೆ. ಏನೋ ಬಂದಿರೋದು ಈ ದರಿದ್ರಕ್ಕೆ ಈ ರೀತಿ ಎಲ್ಲ ವಿಡಿಯೋ ಮಾಡಿದೆಯಲ್ಲ, ಅದು ನಮ್ಮ ಕುಟುಂಬಕ್ಕೆ ಸೇರಿದವಳಾಗಿ ಅಂತೇಳ್ಬಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಪಬ್ಲಿಷ್ ಮಾಡು, ಮೊದಲು ಪ್ರೆಸ್ಸು ನ್ಯೂಸು ಅವರೆಲ್ಲ ನಮ್ಮ ಮನೆ ಹತ್ರ ಹುಡ್ಕೊಂಬರ್ಬೇಕು, ಈ ಥರ ವಿಡಿಯೋ ಮಾಡಿದಾಳಲ್ಲ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಸುದ್ದಿ ಆಗಬೇಕು, ಇದನ್ನು ಮನೆಯವ್ರಿಗೆಲ್ಲ ಗೊತ್ತಾಗೋ ಥರ ಮಾಡಬೇಕು. ಆವಾಗ ಅವಳನ್ನ ನಾವು ಆಚೆ ಹಾಕೋದು ಬೇಡ, ಅವರೇ ಆಚೆ ಹಾಕ್ತಾರೆ, ಆಮೇಲೆ ಬಂಡವಾಳ ಏನು ನಡೆಯಲ್ಲ ಅಂತೇಳ್ಬಿಟ್ಟು ಚಂಚಲ ಅನಿಕೇತ್ಗೆಲ್ಲ ಪ್ಲ್ಯಾನ್ ಹೇಳ್ಕೊಡ್ತಾಳೆ. ಇನ್ನು ಈ ಕಡೆ ನಮ್ಮ ಕಾಂತಲಕ್ಷ್ಮಿ ಸೇರಿಕೊಂಡು ತಮಟ ಅಂತೆ ಮಿಠಾಯಿ ಅಂತೆ ಎಲ್ಲನೂ ಸಹ ರೆಡಿ ಮಾಡಿ ಬಸ್ರಿ ಮೋನಿಕಂಗೆ ಕೊಡೋಕ್ಕೆ ರೆಡಿ ಮಾಡ್ಕೊತಿರ್ತಾಳೆ. ಕಜ್ಜಿಕಾಯಿ, ನಿಪ್ಪಟ್ಟು, ಚಕ್ಲಿ ಎಲ್ಲ. ಏನಮ್ಮ ಇದು, ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ ಅಂತ ಚಿನ್ನು ಬರ್ತಾಳೆ. ಏಯ್, ಬಿಸ್ನೆಸ್ಸು ಅಲ್ಲ ಏನೂ ಇಲ್ಲ ಕಣೆ, ನಿಮ್ಮ ಅಕ್ಕ ಮೋನಿಕಾ ಬಸ್ರಿ ಅಲ್ವಾ, ಅವಳಿಗೆ ಮಾಡ್ತಾ ಇದ್ದಾಳೆ ಅಂದಾಗ, ಅಯ್ಯೋ ಅತ್ತೆ ಸುಮ್ಮನೆ ಇರಿ, ಇದನ್ನೆಲ್ಲ ಅವಳು ತಿಂತಾಳ, ಬೇಕಾದರೆ ಅವ್ರದ್ದು ಕೋಟ್ಯಾಧೀಶ್ವರ ಮನೆ, ಏನು ಬೇಕಾದ್ರೂ ತಿಂತಾಳೆ, ಇಂಥದ್ದನ್ನೆಲ್ಲ ಅವಳು ತಿಂತಾಳ, ಕನಸು ಕಾಣ್ತಿದ್ದೀರ ಅಂದಾಗ, ಆದ್ರೂ ತಾಯಿ ಮನೆಯಿಂದ ತಾಂಡೋಗೋದು ಅಂದರೆ ಹೆಣ್ಮಕ್ಳಿಗೆ ಖುಷಿ ಕಣೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ರೀ, ನಮ್ಮ ಮೋನಿಕಾ ಏನೇ ಒಂದು ತಪ್ಪು ಮಾಡಿದ್ರು ಅಲ್ಲಿ ಲಕ್ಷ್ಮಿ ಥರ ನಮ್ಮ ಗೌರಿ ಇದ್ದಾಳಲ್ಲ, ಅವಳೆಲ್ಲ ಸರಿ ಮಾಡ್ತಾಳೆ ಅಂತ ಈ ಕಡೆ ಅವ್ರ ತಂದೆ ಹೇಳ್ತಿರ್ತಾರೆ. ಲಕ್ಷ್ಮಿ ಅಂದಿದ ತಕ್ಷಣವೇ ನೆನಪಾಯಿತು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಬ್ಬರು ಹೆಣ್ಮಕ್ಳು ಅಳಿದನ್ನ ಇಲ್ಲಿಗೆ ಕರೆಯೋಣ ಅಂದಾಗ, ಯಾಕೆ ಅಕ್ಕ ದುಡ್ಡು ಕೊಟ್ಲಲ್ಲ ಆಗ್ಲೇನ ಅಂದಾಗ, ಇವತ್ತು ನೀನು ಬಾರೆ ಚಿನ್ನೋದಾಗ, ನಾನು ಬರಲ್ಲ, ನಂಗೆ ಡೆಲಿವರಿ ಇದೆ, ಆ ಮೋನಿಕನ್ಗೆ ಅವಳಿಗೆ ಪ್ರಪಂಚದಲ್ಲಿರೋದು ಅಷ್ಟು ತಂದು ಕೊಟ್ಟರು ಅವಳು ಹೊಟ್ಟೆ ಕಿಚ್ಚು ಕಡಿಮೆ ಆಗಲ್ಲ, ನಾನು ಬರಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಚಿನ್ನು. ಇನ್ನು ಈ ವಿಡಿಯೋ ನಮ್ಮ ವಿವೇಕ್ ಅವ್ರಿಗೆ ತಲುಪುತ್ತೆ. ವಿವೇಕ್ ನೋಡಿ ಅವ್ರಿಗೆ ಅಸಹ್ಯ ಆಗುತ್ತೆ, ಈ ರೀತಿ ಒಂದು ವರ್ತಿಸಿದಾಳಲ್ಲ, ಈ ರೀತಿ ಮಾಡೆಲ್ ಕೆಲಸ ಮಾಡೋ ಅವಶ್ಯಕತೆ ಇವಳಿಗೆ ಏನಿದೆ ಅಂತೇಳ್ಬಿಟ್ಟು ಇಷ್ಟು ಬಟ್ಟೆ ಇಷ್ಟು ಕಚ್ಚಡವಾಗಿ ಬೇರೆ ಗಂಡಸ ಜೊತೆ ಮಾಡೋಕ್ಕೆ ಅವ್ರ ಗಂಡ ಏನು ಮಾಡ್ತಿದ್ದ, ಗಂಡ ಹೆಂಗೆ ಕಳಿಸ್ತಾ ಗೌರಿ ಅಂತೇಳ್ಬಿಟ್ಟು ಕರೆದಾಗ, ನೋಡಿಲಿ ನಿಮ್ಮ ಅಕ್ಕ ಮಾಡಿರೋ ಅವಾಂತರನ ಅಂತೇಳ್ಬಿಟ್ಟು ತೋರಿಸ್ತಾನೆ. ಅಯ್ಯೋ ದೇವ್ರೆ, ಇವಳಿಗೇನು ಬಂತಪ್ಪ ಈ ರೀತಿ ಎಲ್ಲ ಮಾಡಿದಾಳೆ, ಅಲ್ಲ ಅವ್ರ ಗಂಡ ಏನು ಮಣ್ಮುಗ್ತಿದ್ನ, ಎಲ್ಲಿದ್ದಾನೆ ಅವನು ಅನಿಕೇತ್ ಅಂತೇಳ್ಬಿಟ್ಟು ಜೋರಾಗಿ ಆಚೆ ಕಡೆ ಹೋಗ್ತಾರೆ ವಿವೇಕ್ ಅವರು. ಇನ್ನು ಗೌರಿ ಇದ್ದೋಳು, ಇವಳು ಯಾಕೆ ಈ ರೀತಿ ತಪ್ಪು ಮಾಡ್ತಾಳೆ, ಇಷ್ಟು ಸೇವಾಗಿ ಫೋಟೋ ವಿಡಿಯೋ ಮಾಡಿದ್ದಾಳೆ ಅಂದರೆ ಇವತ್ತು ಮುಗೀತು ಇವಳು ಕತೆ, ಇವಳ ಜೊತೆ ನನ್ನೂ ಆಚೆ ಹಾಕೋದು ಪಕ್ಕ, ನೋಡು ನಿಮ್ಮ ಅಕ್ಕ ಮಾಡ್ತಿರೋ ಅವಾಂತರನ ಅಂತೇಳ್ಬಿಟ್ಟು ಅನಿಕೇತು ಅವಳು ವಿವೇಕ್ ಎಲ್ಲಿದ್ದಾನೆ ಅಂತ, ಅನಿಕೇತ್ ಎಲ್ಲಿದ್ದಾನೆ ಅಂತ ಹುಡ್ಕೋಕೆ ಹೋಗ್ತಾರೆ. ಅಷ್ಟರಲ್ಲಿ ಪ್ರೆಸ್ ಅವ್ರನ್ನ ಇವ್ರನ್ನೆಲ್ಲನೂ ಸಹ ಅನಿಕೇತು ಗೊತ್ತಿಲ್ಲದೆ ಕರೆಸ್ಬಿಟ್ಟಿರ್ತಾನೆ. ಏನಿದು ಇಷ್ಟೊಂದೆಲ್ಲ ಜನ ಬಂದಿದ್ದಾರಲ್ಲ, ನಮ್ಮನೇಲಿ ಏನಾದರೂ ಅದ್ದೂರಿಯಾಗಿ ಏನಾದರೂ ನಡೆದಿದೆಯಾ, ಏನು ನ್ಯೂಸ್ ಮಾತಾಡೋಕೆ ಬಂದಿದ್ದಾರೆ ಅಂದಾಗ ಒಂದು ಗೊತ್ತಾಗ್ತಿಲ್ಲ, ನೋಡೋಣ ಬನ್ನಿ ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಎಲ್ಲರೂ ಬರ್ತಾರೆ. ಜ್ಞಾನೇಶ್ ಮತ್ತು ವಿವೇಕು ಗೇಟ್ ಹತ್ರ ಬಂದು, ಏನಕ್ಕೆ ಬಂದಿದ್ದೀರಾ, ಏನು ವಿಚಾರ ಮಾತಾಡೋಕೆ ಬಂದಿದ್ದೀರಾ ಅಂದಾಗ, ಅಯ್ಯೋ ನಿಮಗೆ ಗೊತ್ತೇ ಇಲ್ವಾ ಅಂದಾಗ,
ಇಲ್ಲ ಅಂದಾಗ ನಿಮ್ಮ ಮನೆ ಸೊಸೆ ಮೋನಿಕಾ ಮಾಡೆಲಲ್ಲಿ ವಿಡಿಯೋನ ಬಿಟ್ಟಿದ್ದಾರಲ್ಲ, ಎಲ್ಲ ಕಡೆ ತುಂಬ ಪಬ್ಲಿಸಿಟಿ ಆಗ್ತಾ ಇದೆ. ದಿನೇ ಬಂದು ಸೊಸೆ ಈ ರೀತಿ ಬಟ್ಟೆ ಹಾಕ್ಕೊಂಡು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದು ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಅಷ್ಟರಲ್ಲಿ ಈ ಮೋನಿಕಾ ಪ್ರೆಸ್ಸವ್ರು ನೋಡಿ ಓಡೋಗ್ತಿರ್ತಾಳೆ. ಏಯ್ ಮೋನಿಕಾ ನಿಂತ್ಕೊಳ್ಳಿ, ಏನೇ ಇದು ನಿನ್ನ ಅಸಹ್ಯದ ಬಟ್ಟೆ ಅಂದಾಗ, ನಾನೇ ಅಸಹ್ಯದ ಬಟ್ಟೆ, ಇದು ನನ್ನ ಮಾಡೆಲ್, ಅದಕ್ಕೆ ಪ್ರೆಸ್ಸವರೆಲ್ಲ ಬಂದಿದ್ದಾರೆ, ನಿಮಗೆ ಇದ್ರ ಬೆಲೆ ಎಲ್ಲ ಗೊತ್ತಾಗಲ್ಲ, ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಹೋಗ್ತಾಳೆ. ಇನ್ನು ವಿವೇಕ್ ಹತ್ರ, ಅಲ್ಲ ಸರ್ ಮೋನಿಕಾ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂದರೆ ನಿಮಗೆ ಗೊತ್ತಿಲ್ವ ಅಂದಾಗ, ಏನು ನಡೀತಾ ಇದೆ ಅಂದಾಗ, ಹೌದು ಇಷ್ಟು ದೊಡ್ಡ ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಇಷ್ಟು ಚಿಕ್ಕ ಬಟ್ಟೆ ಹಾಕ್ಕೊಂಡು ದೀನಬಂಧು ಕುಟುಂಬಕ್ಕೆ ಇದರಿಂದ ಏನು ಮಾನ ಮರ್ಯಾದೆ ಹೋಗಲ್ವಾ ಅಂತೇಳ್ಬಿಟ್ಟು ಪ್ರೆಸ್ಸವರು ಬೇಕಾಬಿಟ್ಟು ಮಾತಾಡ್ತಿರ್ತಾರೆ. ನೋಡಿ ಇಲ್ಲಿಂದ ಹೋಗಿ ನೀವೆಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳಿದಾಗ, ವಿವೇಕ್ ಏನು ಮಾಡ್ತಾ ಇದೆಯಾ, ಅವರೆಲ್ಲ ನನ್ನ ನೋಡೋಕ್ಕೆ ಬಂದಿರೋದು, ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿರೋದು, ಅವ್ರನ್ನೆಲ್ಲ ಯಾಕೆ ಕಳಿಸ್ತಾ ಇದೆಯಾ, ಸೆಕ್ಯೂರಿಟಿ ಗೇಟ್ ತೆಗಿ ಅಂತೇಳ್ಬಿಟ್ಟು ಈ ಮೋನಿಕಾ ಎಲ್ಲರನ್ನೂ ಒಳಗಡೆ ಬಿಡಿಸ್ಕೋತಾಳೆ. ಮೋನಿಕಾ ವಿವೇಕ್ ಬಂದಿರೋ ಕೋಪಕ್ಕೆ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದರೆ ಈ ಮಾಡಿರೋ ದರಿದ್ರ ವಿಡಿಯೋಕ್ಕೆ ಇವಳು ಬಟ್ಟೆ ಹಾಕ್ಕೊಂಡಿರೋ ತುಂಡು ಬಟ್ಟೆದ ವಿಡಿಯೋ ಮಾಡೋದು, ಫೋಟೋ ತಕ್ಕೊಳೋದು, ಇದ್ರ ಬಗ್ಗೆ ಕೇಳೋದು ಎಲ್ಲನೂ ಸಹ ಮಾಡ್ತಿರ್ತಾರೆ. ಮನೆಯವರೆಲ್ಲ ಬಂದು ನೋಡ್ತಾ ಇರ್ತಾರೆ, ಇವಳಿಗೆ ಏನು ಬಂದಿರೋದು, ಇವಳಿಂದ ನಮ್ಮ ಮನೇಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಂದ್ಬಿಟ್ಟು ಸರಿತಾ ಇವರೆಲ್ಲ ನೋಡ್ತಿರ್ತಾರೆ. ಅಷ್ಟರಲ್ಲಿ ತಾತ ಬಂದು ಏನು ನಡೀತಾ ಇದೆ ಇಲ್ಲಿ, ಅಲ್ಲ ಏನು ಮಾಡ್ತಾ ಇದ್ದಾರೆ ಪ್ರೆಸ್ಸವರು ಅಂತೇಳ್ಬಿಟ್ಟು ಬರ್ತಾರೆ. ಶ್ಯಾಮು ಅವರೆಲ್ಲ ಸೇರಿಕೊಂಡು, ತಾತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಅಂತೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲ ಏನಕ್ಕೆ ಅವಳು ಫೋಟೋ ಹಿಡಿತಾ ಇದ್ದಾರೆ, ಏನಿದೆಲ್ಲ ಏನು ನಡೀತಾ ಇದೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ತಾತ ಕೇಳ್ತಾರೆ. ನಾನೆಲ್ಲ ನಿಮಗೆ ಸರಿಯಾಗಿ ತೋರಿಸ್ತೀನಿ ಬನ್ನಿ ಸರ್ ತಾತ ಹೇಳ್ತೀನಿ ಅಂತೇಳ್ಬಿಟ್ಟು ಶ್ಯಾಮು ಈ ಕಡೆ ಒಳಗಡೆ ಕರ್ಕೊಂಡೋಗಿ ಇವಳು ಅವತಾರನ ಟಿ ವಿಲಿ ಹಾಕಿ ತೋರಿಸ್ತಾರೆ. ಇವಳು ಮಾಡಿರ್ತಾಳಲ್ಲ ಒಂದು ಅಡ್ವರ್ಟೈಸ್ಮೆಂಟು, ಅದನ್ನು ತಾತ ಮನೆಯವ್ರಿಗೆ ಎಲ್ಲರಿಗೂ ಸಹ ಟಿ ವಿಲಿ ಹಾಕಿ ತೋರಿಸ್ತಾರೆ. ಇದನ್ನು ನೋಡಿದಂಥ ಮನೆಯವ್ರಿಗೆಲ್ಲ ಅವ್ರಿಗೆ ಅಸಹ್ಯ ಆಗ್ತಾ ಇರುತ್ತೆ. ಯಾಕೆಂದರೆ ಅಷ್ಟು ಕೆಟ್ಟದಾಗಿ ಇವಳು ಒಂದು ಅಡ್ವರ್ಟೈಸ್ಮೆಂಟ್ನ ಮಾಡಿರ್ತಾಳೆ. ದಿನ ಬಂದು ಮನೆತನದ ಕುಟುಂಬ ಅಂದರೆ ಒಂದು ಪ್ರೆಸ್ಟೀಜ್ ಇರುತ್ತೆ, ಮರ್ಯಾದೆ ಇರುತ್ತೆ. ಆ ಮರ್ಯಾದೆನ ಈ ರೀತಿ ಹರಾಜು ಹಾಕ್ಬೋದು ಅನ್ನೋದು ಇವ್ರಿಗೆ ಎಷ್ಟು ಕೋಪ ತರಿಸುತ್ತೆ ಅಂದರೆ ತುಂಬ ಕೋಪ ತರಿಸುತ್ತೆ. ಆಶಾ ಸರಿತಾ ಅವರೆಲ್ಲ ಹಚ್ಚಿ ಇವಳು ಏನು ಬಂದಿದೆ, ಇವಳಿಗೆ ಎಷ್ಟು ಥರ ಕೆಟ್ಟದಾಗಿ ಮಾಡಿದ್ದಾಳೆ, ಇವಳು ಗಂಡ ಏನು ಮಣ್ಣು ತಿಂತಿದ್ದ ಅಂದಾಗ, ಅಲ್ಲ ದರಿದ್ರನ ಮೊದಲು ಹಾಕಿ ಮಾಡಿ ಇವಳಿಗೇನು ಬಂದಿರೋದು, ಯಾಕೆ ಈ ರೀತಿ ನಡ್ಕೊತಾ ಇದ್ದಾಳೆ ಅಂತೇಳ್ಬಿಟ್ಟು ತಾತ ಅವ್ರಿಗೆ ಕೋಪ ಜಾಸ್ತಿ ಆಗಿಬಿಡುತ್ತೆ. ಅಕ್ಕ ನಾನು ಹೇಳಿಲ್ವಾ ಅವತ್ತಿಷ್ಟು ತುಂಡು ಬಟ್ಟೆನ ಹಾಕ್ಕೊಂಡು ಹೋಗ್ತಿದ್ಲು ಅಂತ, ಅದಕ್ಕೆ ಇವಳು ನನ್ನ ಮೇಲೆ ರೇಗಾಡಿದ್ದು, ಅಲ್ಲ ಇದಕ್ಕೆಲ್ಲ ಅನಿಕೇತ್ ಹೆಂಗೆ ಬಿಟ್ಟ, ಇಂಥ ಈ ಹುಡುಗಿಗೆ ಯಾಕೆ ಬೇಕಿದೆಲ್ಲ ಅಂತೇಳ್ಬಿಟ್ಟು ಮನೆಯವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ತಾತ ಇದಕ್ಕೊಂದು ನಿರ್ಧಾರ ಮಾಡಲೇಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಅವಳ ಕರೀರಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸರಿತಾ ಆಶಾ ಇವ್ರಿಗೆಲ್ಲನೂ ಸಹ ಮುಜುಗರ ಆಗ್ತಿರುತ್ತೆ ಆ ವಿಡಿಯೋ ನೋಡೋಕ್ಕೆ. ತಾತಂಗೆ ಇನ್ನೂ ಮುಜುಗರ ಆಗಿ ಅದನ್ನು ಆಕ್ ಮಾಡಿಬಿಡ್ತಾರೆ. ಏನಮ್ಮ ಗೌರಿ ಏನು ನಡೀತಾ ಇದೆ ಇಲ್ಲಿ, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ನಿಮ್ಮಕ್ಕ, ನಮ್ಮ ಕುಟುಂಬದ ಮರ್ಯಾದಿನ ಕಳಿಬೇಕು ಅಂತ ಅಂದಾಗ, ನಾನು ಹೇಳಲಿಲ್ವ ಅಪ್ಪಾಜಿ ಈ ದರಿದ್ರನ ಸೊಸೆ ಮಾಡ್ಕೊಳ್ಳೋದು ಬೇಡ ಅಂತ, ಏನೋ ಖುಷಿಯಿಂದ ಮಾಡ್ಕೊಂಬಿಟ್ರೆ ಅನುಭವಿಸಿ ಅಂತೇಳ್ಬಿಟ್ಟು ಚಂಚಲ ಹೇಳ್ತಾ ಇರ್ತಾಳೆ. ಇನ್ನು ಪ್ರೆಸ್ ಅವರೆಲ್ಲ ವಿವೇಕ್ನ ಪ್ರಶ್ನೆ ಮಾಡ್ತಿರ್ತಾರೆ ಮೋನಿಕಾನ, ಮೇಡಮ್ ನಿಮಗೆ ಈ ರೀತಿ ಇಷ್ಟಿಷ್ಟೇ ಬಟ್ಟೆ ಹಾಕ್ಕೊಂಡು ಮಾಡೋಕ್ಕೆ ಈ ಮನೆಯವರು ಪರ್ಮಿಷನ್ ಕೊಟ್ರಾ ಅಂತಂದಾಗ, ಈ ಮನೆಯವ್ರು ಏನು ಪರ್ಮಿಷನ್ ಕೊಡೋದು, ಏನು ದಿನಮಂದು ಮನೆತನ ಅಂದ್ಬಿಟ್ರೆ ದೊಡ್ಡ ಬಿಲ್ಡಪ್ಪ, ನನ್ನಿಂದ ಈ ಮನೆಗೆ ಗೌರವ ಸಿಗ್ತಾ ಇದೆ, ಅದು ಬಿಟ್ಟು ಬೇರೆ ಎಲ್ಲ ಏನೂ ಇಲ್ಲ, ನನ್ನಿಷ್ಟ, ನನಗೆ ಈ ವೃತ್ತಿ ತುಂಬ ಇಷ್ಟ, ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಈ ಮನೆ ಪ್ರೆಸ್ಟೀಜ್ ಹೋಗುತ್ತೆ ಅಂತಲ್ಲ ಏನಿಲ್ಲ, ನನ್ನಿಂದನೇ ಈ ಮನೆಗೆ ಮರ್ಯಾದೆ ಬರೋದು ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲ ನೀವು ಈ ಮನೆ ಸೊಸೆಯಾಗಿ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಳಕ್ಕೆ ಬಿಟ್ರ ಅಂದಾಗ, ಅವ್ರೇನು ಬಿಡೋದು, ನನ್ನಿಷ್ಟ, ನಾನು ಎಂಥ ಬಟ್ಟೆ ಆದರೂ ಹಾಕ್ಕೋತೀನಿ ಅಂದ್ಬಿಟ್ಟು ಈ ಮೋನಿಕಾ ಹೇಳ್ತಾ ಇರ್ತಾಳೆ. ಇನ್ನು ವಿವೇಕ್ಗೆ ಕೋಪ ಹತ್ತೋಗಿರುತ್ತೆ. ಸರ್ ನಿಮ್ಮ ಮನೇಲಿ ಈ ರೀತಿ ಎಲ್ಲ ನಡೆಯೋಕ್ಕೆ ಬಿಡ್ತಾರ ಅಂತಂದಾಗ, ಈ ಮೋನಿಕಾ ಆಡ್ತಿರೋ ಮಾತುಗಳು ನೋಡಿ ಎಷ್ಟು ಕೋಪ ಬರ್ತಾ ಇರುತ್ತೆ ಅಂದಾಗ, ಈ ಕುಟುಂಬಕ್ಕೆ ಹೆಸರು ಏನೇ ಇರ್ಬೋದು, ನಾನೇನು ಈ ಕುಟುಂಬದ ಹೆಸರು ತಗೊಂಡು ಯೂಸ್ ಮಾಡಿಕೊಂಡು ಪಬ್ಲಿಸಿಟಿ ತಗೊಂಡು ಸೆಲೆಬ್ರಿಟಿ ಆಗಿಲ್ಲ, ನನ್ನಿಂದ ಈ ಮನೆಗೆ ಹೆಸರು ಬಂದಿದೆ, ಈಗ ನೀವೇ ನೋಡಿ ಎಷ್ಟೊಂದು ಜನ ಬಂದಿದ್ದೀರಾ, ಸೊ ಅದಕ್ಕೆ ಈ ಮನೆಗೆ ಹೆಸರು ಬಂದಿದೆ ಅಷ್ಟೇ ಅಂತೇಳ್ಬಿಟ್ಟು ಮೋನಿಕಾ ಬಿಲ್ಡಪ್ನ ಕೊಟ್ಕೊತಾ ಇರ್ತಾಳೆ. ಇಲ್ಲ ಇದು ಸರಿ ಹೋಗಲ್ಲ, ಇವಳು ಯಾವತ್ತೂ ಬುದ್ಧಿ ಕಲಿಯಲ್ಲ, ಗೌರಿ ಏನು ನಡೀತಾ ಇದೆ ಇಲ್ಲಿ, ನಿಮ್ಮ ಅಕ್ಕಂಗೆ ಬುದ್ಧಿ ಹೇಳೋಕ್ಕಾಗುತ್ತಾ, ಇಲ್ಲ ಮನೆಯಿಂದ ಆಚೆ ಹಾಕ್ಬೇಕಾ ಅನ್ನೋದು ಸನ್ನಿವೇಶ ಬರುತ್ತೆ. ಆ್ಯಕ್ಚುಲಿ ಕಾಂತಲಕ್ಷ್ಮಿ ಅವ್ರ ಗಂಡ ಎಲ್ಲ ಹೊಸ್ಕೆನ ತಗೊಂಡು ಮನೆಗೆ ಬರ್ತಾರೆ. ಇಲ್ಲಿ ನಡೆದಿರೋ ಅವಾಂತರದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಏನಾಗ್ತಿದೆ ತಾತ, ನಾನೇನು ತಪ್ಪು ಮಾಡಿದ್ದೀನಿ, ಸೆಲೆಬ್ರಿಟಿ ಆಗಿದ್ದೀನಿ, ಅದೇ ದೊಡ್ಡ ತಪ್ಪ ಅಂದಾಗ, ನಮ್ಮ ಮನೇಲಿ ಈ ರೀತಿ ಎಲ್ಲ ನಡೆಯಲ್ಲ, ಇದನ್ನೆಲ್ಲ ನೋಡಿಕೊಂಡು ನಾವು ನಿನ್ನ ಈ ಮನೇಲಿ ಇರಿಸ್ಕೊಳಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಕೋಪ ತಡೆಯೋಕ್ಕಾಗದೆ ವಿವೇಕು ಸರಿಯಾಗಿ ಈ ಮೋನಿಕನ ಕೆನ್ನೆಗೆ ಬಿಗಿತಾನೆ, ನಾವು ನೋಡ್ತಾನೆ ಇದ್ದೀವಿ ಬಂದಾಗಿಂದ ಅಂದಾಗ, ಅಕ್ಕ ಹಿಂಗೆಲ್ಲ ಮಾತಾಡಬೇಡ ಕಣದಾಗ, ಮುಚ್ಚೆ ಬಾಯಿ, ನಿನಗೆ ಈ ಮನೇಲಿ ಮುಸುರೆ ತಿಕ್ಕೋ ಕೆಲಸ ಇದೆ, ನಿನ್ನ ಗಂಡ ನಿನ್ನ ಹೆಂಡ್ತಿ ಅಂತ ಇಷ್ಟನೇ ಪಟ್ಟಿಲ್ಲ, ಅವನು ಒಳ್ಳೆ ಮನೆ ಕೆಲಸದ ಥರ ನೋಡ್ತಾನೆ, ಏನೇ ಸಿಕ್ಕಿದೆ ನಿನಗೆ, ನಾನು ನೋಡು ಥರ ಮಹಾರಾಣಿ ಥರ ಮೆರೀತಾ ಇದ್ದೀನಿ, ನಿನ್ನ ಗಂಡನೇ ನಿನ್ನ ಇಷ್ಟಪಟ್ಟಿಲ್ಲ ಅಂದ್ರೂ ನೀನು ಈ ಮುಸುರೆ ತಿಕ್ಕೋ ಸೀರೆ ಉಟ್ಕೊಂಡು ಪಾತ್ರೆ ತೊಳ್ಕೊಂಡು ಬಿದ್ದಿರ್ತೀಯ, ನಿನಗೆ ಇಷ್ಟೊಂದು ಮಾತಾಡೋ ರೈಟ್ಸ್ ಇರಬೇಕಾದ್ರೆ ನನಗಿಲ್ವಾ ಅಂತಂದಿದ ತಕ್ಷಣ ವಿವೇಕ್ ಕೈಲಿ ಒಂದು ಕೆನ್ನೆಗೆ ಬಿಡಿಸ್ಕೋತಾಳೆ. ಇದೆಲ್ಲ ನೋಡಿದಂಥ ಪಾಪ ತಂದೆ ತಾಯಿಗೆ ತುಂಬ ನೋವಾಗ್ತಿರುತ್ತೆ. ಈ ಮೋನಿಕಾ ಅವತಾರ ನೋಡಿ, ಕೊನೆಗೂ ಮೋನಿಕನ ಅವ್ರ ತಂದೆ ತಾಯಿ ಜೊತೆ ಗಂಟು
ಗಂಟು ಮೂಟೆ ಕಟ್ಟಿ ಕಳಿಸೋ ಒಂದು ಕಾಲ ಹತ್ರ ಬಂದೇ ಬಿಡುತ್ತೆ. ಆದರೆ ಇಲ್ಲಿ ಬೇರೆ ಸನ್ನಿವೇಶ ಏನು ಅಂದರೆ, ವಿವೇಕ್ಗೆ ಅರ್ಥ ಆಗುತ್ತೆ ಗೌರಿ ನನ್ನ ಹೆಂಡ್ತಿ, ಅವಳು ಎಲ್ಲರ ಥರ ಚೆನ್ನಾಗಿರಬೇಕು ಅನ್ನೋದು, ಅವಳನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋದು. ಸೊ ನಮಗೂ ಅಷ್ಟೇ ಬೇಕಲ್ವ, ಗೌರಿ ಮತ್ತು ವಿವೇಕ್ ನಡುವೆ ಇರುವ ಪ್ರೀತಿ ಅರಳಬೇಕು, ಅವಳಿಗೆ ಒಳ್ಳೆ ಹೆಂಡ್ತಿ ಅನ್ನೋ ಬೆಲೆ ಸಿಗಬೇಕು ಅನ್ನೋದಂತೆ ಅಷ್ಟೇ ನಮ್ಮ ಆಸೆ. ನೀವೇನಂತೀರಾ ಇದ್ರ ಬಗ್ಗೆ? ಮೋನಿಕಂಗೆ ಕೊಟ್ಟ ಶಿಕ್ಷೆ ಸಾಕಾ, ಇನ್ನು ಬೇಕಾ ಅಂತಂತೀರಾ? ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.